ನನ್ನನ್ನು ಏನಕ್ಕೆ ನೋಡೋಕೆ ಬಂದಿದ್ರಿ ನೀವು? ಸ್ಟ್ರೋಕ್ ಆಗಿತ್ತು. ಹಾಂ, ಸ್ಟ್ರೋಕು. ಹೌದು ಸರ್. ಬ್ರೈನ್ಗೆ ಸಪ್ಲೈ ಆಗಂತ ನರ ಬ್ಲಾಕೇಜ್ ಆಗಿ ನಿಮಗೆ ರೈಟ್ ಸೈಡ್ ಸ್ಟ್ರೋಕ್ ಆಗಿತ್ತು. ಈ ರೈಟ್ ಕೈ ಕಡೆ ಆಗಿತ್ತು. ಬಲಗಡೆನಾ ಎಡಗಡೆನಾ? ಬಲಗಡೆನೆ ಸರ್. ಲೆಫ್ಟ್ ಸೈಡು ಬ್ರೈನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಬ್ಲಾಕ್ ಆಗಿರೋದ್ರಿಂದ ರೈಟ್ ಸೈಡ್ ಸ್ಟ್ರೋಕ್ ಆಗಿದೆ. ಹೌದು ಹೌದು. ನಮ್ಮ ಹತ್ರ ಎಷ್ಟು ತಿಂಗಳು ಟ್ರೀಟ್ಮೆಂಟ್ ತಗೊಂಡ್ರಿ ನೀವು ಇವಾಗವರೆಗೂ? 5 ತಿಂಗಳು ಸರ್. 5 ತಿಂಗಳು ಕಂಪ್ಲೀಟ್ ಮಾಡಿದ್ದೀರಾ? ಹೌದು ಸರ್. ಹೌದು ಸರಿ. ಇವಾಗ ನಿಮ್ಗೆ ಕೈ ಕಾಲು ಸ್ವಾಧೀನ ಕಳ್ಕೊಂಡಿದ್ದೀರಿ, ಎಲ್ಲ ನಾರ್ಮಲ್. ನಡೆಯಕ್ಕಾಗದೆ ಇರೋದೆಲ್ಲ ಹೇಗಿದೆ? ಓಕೆ, ಎಲ್ಲ ನಾರ್ಮಲ್ ಆಗಿದೆ. ಇದೆಲ್ಲ ಮೋಷನ್ ಹೋಗೋ ತೊಂದರೆ ಇತ್ತಲ್ಲ ಅದು ಎಲ್ಲ 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 ಸರಿಯಾಗಿದೆ ಸರ್. ಇವಾಗ ನಮ್ಮ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಬೆನ್ನು ಸ್ಪೈನಲ್ ಕಾರ್ಡು ಸ್ಟ್ರೈಟ್ ಆಗಿದೆ. ಒಂದು ದಿನಕ್ಕೆ ಒಂದು 12 ವೇಳೆ ಸಿದ್ಧ ಅವ್ರದ್ದು ಗುರು ಔಷಧಿ ಪಥ್ಯ ಇದ್ಬಿಟ್ಟು ಕರೆಕ್ಟಾಗಿ ಫಾಲೋ ಮಾಡಬೇಕು. 12 ವೇಳೆ ಅಂದಿದ ತಕ್ಷಣ ನಿಮಗೆ ಜಾಸ್ತಿ ಏನು ಕೊಟ್ಬಿಡೋದಿಲ್ಲ, ಎಲ್ಲ ಅಕ್ಕಿ ಕಾಳಷ್ಟಿರುತ್ತೆ ಮೆಡಿಸನ್ನು. ನಮ್ಮ ಮೆಡಿಸನ್ ತಗೋಬೇಕಾದ್ರೆ ಮಾಂಸ, ಆಲ್ಕೋಹಾಲ್ ತಗೋಬಾರ್ದು, ಮಾಂಸ ತಿನ್ನಬಾರ್ದು, ಆಮೇಲೆ ಹುಳಿ ಐಟಮ್ ತಗೋಬಾರ್ದು. ಕೆಲವೊಂದು ಪಥ್ಯ ಇದೆ, ತುಂಬ ಸ್ಟ್ರಿಕ್ಟ್ ಏನಿಲ್ಲ. ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ದೀರಾ. 5 ತಿಂಗಳು ಟ್ರೀಟ್ಮೆಂಟಲ್ಲಿ ಸೂಪರಾಗಿ ರೆಡಿ ಆಗಿಬಿಟ್ರು. ಸರ್ ನಿಮಗೆ ವಯಸ್ಸೆಷ್ಟು? 36. ಸ್ಟ್ರೋಕ್ ಬಂದು 5 ವರ್ಷ ಆಗಿದೆ. ಹೌದು. ರೈಟ್ ಸೈಡು ಕೈಕಾಲು ಸ್ವಾಧೀನ ಇರಲಿಲ್ಲ, ನಡೆಯೋಕ್ಕಾಗ್ತಾ ಇರಲಿಲ್ಲ, ಮಲಗಿರೋ ಜಾಗದಲ್ಲೇ ಮಲಗಿದ್ರಿ. ಇವಾಗ ಒಂದು 90% ಕೈಕಾಲು ಸ್ವಾಧೀನ, ಓಡಾಡೋದು ಎಲ್ಲ ನಾರ್ಮಲ್ ಆಗಿ ಆಕ್ಟಿವ್ ಆಗಿಬಿಟ್ಟಿದೆ.